ಅದಿತಿನ ಪಾರ್ಕ್ಗೆ ಕರ್ಕೊಂಡು ಹೋಗಿ ತುಂಬ ದಿನಗಳೇ ಆಗ್ಬಿಟ್ಟಿತ್ತು. ಯಾಕಂತಂದರೆ ಪ್ರತಿದಿನ ಮಳೆ ಬರೋ ಹಾಗಾಗ್ತಿತ್ತು ಆ್ಯಂಡ್ ಅನ್‌ಪ್ರಿಡಿಕ್ಟಬಲ್ ಆಗಿ ಮಳೆ ಬರ್ತಿತ್ತು. ಅದಕ್ಕೋಸ್ಕರ ಮಂಡೇ ತುಂಬ ಚೆನ್ನಾಗಿ ಬಿಸಿಲು ಬಂದಿತ್ತು. ಬೆಳಗ್ಗೆನೇ ಬ್ರೇಕ್‌ಫಾಸ್ಟ್ ಆದಮೇಲೆ ಅದಿತಿನ ಪಾರ್ಕ್ಗೆ ಕರ್ಕೊಂಡು ಹೋಗಬೇಕು ಅಂತ ಪ್ಲಾನ್ ಮಾಡಿ ಪಾರ್ಕಲ್ಲಿ ಅದಿತಿ ಜೋಕಾಲಿ ಆಡಿದ್ರು, ಜಾರಬಂಡಿ ಆಡಿದ್ರು, ಸೀಸಾ ಆಡಿದ್ರು, ಮೇರಿಗೋ ರೌಂಡ್ ಆಡಿದ್ರು ಆ್ಯಂಡ್ ವಾಕ್ ಸಹ ಚೆನ್ನಾಗಿ ಮಾಡಿದ್ರು. ಮಕ್ಕಳನ್ನ ಪಾರ್ಕ್ಗೆ ಕರ್ಕೊಂಡು ಹೋಗೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಆ್ಯಂಡ್ ಈ ರೀತಿ ಮಕ್ಕಳನ್ನ ಆಟ ಆಡ್ಸೋದ್ರಿಂದ ಪ್ರತಿಯೊಂದು ಸ್ಲೈಡ್ ಇರ್ಬೋದು, ಸ್ವಿಂಗ್ ಇರ್ಬೋದು, ಒಂದು ಡಿಫ್ರೆಂಟ್ ಬೆನಿಫಿಟ್ಸ್ ಇರುತ್ತೆ. ಅದನ್ನು ನಾನು ಕಂಪ್ಲೀಟಾಗಿ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನೀವು ಮಂಡೇ ವ್ಲಾಗ್ನ ಚೆಕ್ ಮಾಡಿ. ಮನೆಗೆ ಬಂದಮೇಲೆ ಮಳೆ ಬರಂಗೆ ಆಗೇ ಹೋಯಿತು. ಅದಿತಿಗೆ ನುಗ್ಗೆಕಾಯಿ ಸೂಪ್ ಮಾಡಿಕೊಟ್ಟಿದ್ದೆ. ಎಸ್, ನುಗ್ಗೆಕಾಯಲ್ಲಿ ಮಕ್ಕಳಿಗೆ ಸೂಪ್ ಮಾಡಿಕೊಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಆ್ಯಂಡ್ ಮಳೆ ಬರ್ತಾ ಇರುತ್ತೆ, ಅದೇ ಟೈಮಲ್ಲಿ ಸೂಪ್ ಮಾಡಿ ಮಕ್ಕಳಿಗೆ ಕೊಟ್ಟಾಗ ಎಷ್ಟು ಚೆನ್ನಾಗಿರುತ್ತೆ. ಆ ಒಂದು ಇದನ್ನು ಫೀಲ್ ಮಾಡೋದೇ ತುಂಬ ಡಿಫ್ರೆಂಟ್. ನುಗ್ಗೆಕಾಯಿ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನುಗ್ಗೆಕಾಯಿ ಸೂಪ್ ರೆಸಿಪಿನ ಒಂದ್ಸಲ ಚೆಕ್ ಮಾಡಿ.